ಗೊತ್ತಿದ್ದು ಇದನ್ನ ಪ್ರಸಾದ ಅಂತ ಕೊಡ್ತಾ ಇದ್ದೀರಲ್ಲ, ಅಂದ್ರೆ ಇದರ ಅರ್ಥ ಏನು? ದೇವ್ರು ಮೆಚ್ಕೊಂಡ್ರೆ ಹೂ ಮುಡಿ ಸೇರತ್ತಂತೆ, ಇಲ್ಲಾಂದ್ರೆ ಬಾಡೋಗುತ್ತೆ. ಎಲ್ಲ ದೇವ್ರಿಚ್ಛೆ ರಾಮ್. ಏನ್ ಹೇಳ್ತಾ ಇದ್ದೀರ ಸೀತಾ? ನಾನು ಕೇಳಿಸ್ಕೊತಾ ಇರೋದು ನಿಜಾನಾ? ಅಂದ್ರೆ ಸಿಹಿಗೆ ತಮ್ಮ ಬರೋದು ನಿಮಗೆ ಓಕೆನಾ? ನನಗ್ ಓಕೆ ಇದ್ರು ನಿಮಗ್ ಓಕೆ ಇಲ್ಲ ಅಂತ ಹೇಳಿದ್ರಿ, ಅದಕ್ಕೆ ನಿಮ್ ಪರ್ಮಿಷನ್ ಕೇಳ್ಬೇಕು ಅಂತ ಬಂದೆ. ಸಿಹಿಗೆ ನೀವು ಅಪ್ಪನ ಪ್ರೀತಿ ತೋರಿಸ್ತಿದ್ದೀರಲ್ಲ, ಅಕಸ್ಮಾತ್ ಅವ್ರ ತಮ್ಮನೋ ತಂಗಿನೋ ಆದ್ರೆ ಅವ್ರಿಗೂ ಅದೇ ಪ್ರೀತಿ ಸಿಗತ್ತಾ ಅಂತ. ಏನ್ ಸೀತಾ ಇದು? ಇದ್ದಕ್ಕಿದ್ದಂಗೆ ನಿಮ್ ಡಿಸಿಷನ್ ಚೇಂಜ್ ಮಾಡ್ಬಿಟ್ರೆ? ಅಲ್ಲ, ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ವಿ ಹ್ಯಾವ್ ಈಕ್ವಲ್ ರೈಟ್ಸ್, ಈಕ್ವಲ್ ಶೇರ್ ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ಆಲ್ ಆಫ್ ಅ ಸಡನ್ ನೀವು ಸಿಹಿ ಟೀಮ್ಗೆ ಸೇರ್ಕೊಂಡ್ಬಿಟ್ರಾ? ನಿಮ್ ಜೊತೆ ಲೈಫ್ ಲೀಡ್ ಮಾಡ್ತಿದ್ದಾಗೆ ನನ್ನ ಮನ್ಸಲ್ಲಿರೋ ಭಯ ಎಲ್ಲ ಹೊರಟೋಗಿದೆ ರಾಮ್. ತಾತನ ಆಸೆ, ಅವ್ರ ಆರೋಗ್ಯ, ನನ್ನ ಮಗಳನ ಆಸೆ, ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಏನಿದೆ ಸೀತಾ? ಮದುವೆ ಟೈಮಲ್ಲಿ ನನ್ನ ಮಗು ಬೇಡ ಅಂತ ಹೇಳಿದ್ದೆ. ಭಾರ್ಗವಿಯತ್ತೆ ಇದನ್ನ ತಾತಂಗೆ ಹೇಳೇ ಇರಲಿಲ್ಲ, ಆದರೆ ಹೇಳಿದ್ದಾರೆ ಅನ್ನೋ ಥರ ನನ್ನ ಹತ್ರ ಮಾತಾಡಿದ್ರು. ಅದಕ್ಕೆ ತಾತ ಮಗು ವಿಷಯ ಮಾತಾಡಿದಾಗೆಲ್ಲ ನನಗೆ ತುಂಬ ಭಯ ಆಗ್ತಿತ್ತು. ಈ ಚಿಕ್ಕಿ ನಂಗೆ ಅರ್ಥನೇ ಆಗ್ತಿಲ್ಲ ಸೀತಾ, ಯಾಕೆ ಈ ಥರ ಮಾಡಕ್ ಹೋದ್ರು? ಅಲ್ಲ, ಅವ್ರ ತಲೆಯಲ್ಲಿ ಏನಿದೆ ಅಂತ. ನೆನ್ನೆನೆ ಅವ್ರ ಹತ್ರ ಮಾತಾಡ್ತೀನಿ ಅಂದಾಗ ನೀವು ನನ್ನ ತಡೆದ್ರಿ. ಅಟ್ಲೀಸ್ಟ್ ಈಗ್ಲಾದ್ರೂ ಹೋಗಿ ಮಾತಾಡ್ತೀನಿ. ಬೇಡ ರಾಮ್, ನಾನೇ ಮಾತಾಡಿದ್ದೀನಿ. ಏನಂತ? ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಯಾಕೆ ಕಳ್ಸಿದ್ರಿ ಅಂತನಾ? ಮಗ ಹೇಳೋ. ಹಾಯ್ ಮಗ, ಏನೋ ಸಮಾಚಾರ? ಏನಿಲ್ಲ, ತಾತನ ಬರ್ತ್ಡೇಗೆ ಅಫಿಷಿಯಲ್ ಆಗಿ ನಿಮ್ಮೆಲ್ರೂ ಇನ್ವೈಟ್ ಮಾಡೋಣ ಅಂತ ಅನ್ಕೊಂಡೆ. ಗೊತ್ತು ತಾನೆ, ತಾತಂದು 75th ಬರ್ಡೇ. ಅಟ್ ಎನಿ ಕಾಸ್ಟ್ ನೀವೆಲ್ಲರೂ ಮಿಸ್ ಮಾಡದೆ ಬರ್ಬೇಕಪ್ಪ. ಹಂಗೆ ಅಂಜುಗೂ ಪ್ರಿಯಾಗೂ ತಿಳಿಸ್ಬಿಡು, ನಾನೇ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಜೊತೆಗೆ ಪ್ರೇಮ ಆಂಟಿನೂ ಮಿಸ್ ಮಾಡದೆ ಕರ್ಕೊಂಡ್ ಬರ್ಬೇಕು. ಓಕೆನಾ? ಸರಿ ಮಗ, ನೋಡ್ತೀವಿ. ಏಯ್, ಏನೋ ನೋಡ್ತೀಯಾ? ನೋಡೋದು ಏನೋ ನೋಡೋದು ನೀನು? ಅದೆಲ್ಲ ರೀಸನ್ಸ್ ಎಲ್ಲ ನಂಗೆ ಹೇಳ್ಬೇಡ, ಬರ್ಲೇಬೇಕಷ್ಟೇ. ಮಗ, ಬರಬೇಕು ಅಂತ ನನಗೂ ಆಸೆ ಇದೆ ಕಣ. ಆದರೆ ನಿಂಗೆ ಹೇಳಿದ್ನಲ್ಲ, ಪ್ರಿಯಾ ಮತ್ತೆ ನಾನು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಮದುವೆ ಆದಮೇಲೆ ಎಲ್ಲೆಲ್ಲಿಗೆ ಹನಿಮೂನ್ಗೆ ಹೋಗಬೇಕು ಅಂತ ಒಂದು ಲಿಸ್ಟೇ ರೆಡಿ ಮಾಡ್ಕೊಂಡಿದ್ಲು. ಬಟ್ ಈ ಸನ್ಯಾಸಿ ಸಹವಾಸದಿಂದ ಎಲ್ಲಿ ಬೆಂಗಳೂರು ಟ್ರಾಫಿಕಲ್ಲೇ ನಾನು ಮುದುಕಿ ಆಗೋಗ್ತೀನೇನೋ ಅಂತ ಭಯ ಆಗ್ತಿದೆ ಅಂತ ಅವಳಿಗೆ. ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಆಗಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸಖತ್ ಮರ ನೀನು. ಆದ್ರೆ ತಾತನ ಬರ್ತ್ಡೇನ ಮುಗಿಸ್ಕೊಂಡೇ ಹೋಗ್ಬೇಕು, ಗೊತ್ತಾಯ್ತಲ್ಲ? ಸರಿ ಮಗ, ಐ ಟ್ರೈ ಟು ಪ್ಲಾನ್. ಮುದ್ದು ಬಂದೆ. ಮಗ, ಪ್ರಿಯಾ ಕರೀತಿದ್ದಾಳೆ, ನಾ ಆಮೇಲೆ ಮಾತಾಡ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ಮುದ್ದು, ದಟ್ಸ್ ಕ್ಯೂಟ್ ಅಲ್ವಾ? ಸಾರಿ ಮಗ, ನಿನಗೆ ಹೇಳ್ತಾರೆ ಎಲ್ಲ ಸುಳ್ಳುಗಳಿಗೂ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸದ್ಯ ಇಬ್ಬರು ಎಲ್ಗೂ ಹೋದ್ರು. ಅವ್ರು ಬರೋಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಡಿಯರ್ ಡಾಕ್ಟರ್ ಅನಂತ ಲಕ್ಷ್ಮಿ, kindly provide the required information to Miss Chandani with regard. ಇವಾಗ ಟಾಸ್ಕ್ ಇರೋದು ಜಿ ಸೈನ್ನ ಫೋರ್ಜರಿ ಮಾಡೋದು. ಎಸ್, ನೌ ದಿಸ್ ಇಸ್ ಪರ್ಫೆಕ್ಟ್. ಇದನ್ನು ಹೇಗಾದರೂ ಮಾಡಿ ಡಾಕ್ಟರ್ ಅನಂತ ಲಕ್ಷ್ಮಿ ತಲುಪಿಸ್ಬಿಟ್ರೆ ಅವ್ರು ನನಗೆ ಏನು ವಿಷಯ ಅಂತ ಹೇಳ್ತಾರೆ, ಅಥವಾ ಯಾಕೆ ಮುಚ್ಚಿಟ್ಟಿದ್ದಾರೆ ಅಂತನಾದರೂ ಗೊತ್ತಾಗತ್ತೆ. ಜೀಜಿ ಅಂಡ್ ಅಕ್ಕ ಮುಚ್ಚಿಟ್ಟಿರೋ ವಿಷಯ ನಾನು ತಿಳ್ಕೊಬೇಕಂದ್ರೆ ಇವ್ರ ಸೀಕ್ರೆಟ್ಸ್ನ ಇವ್ರ ಮಧ್ಯೆನೇ ಕನೆಕ್ಟ್ ಮಾಡಬೇಕು. ಮಗ, ನಿನ್ನಿಂದ ನನ್ನ ಬದುಕಿನ ದೊಡ್ಡ ಸತ್ಯನ ಮುಚ್ಚಿಡ್ತಾ ಇದ್ದೀನಿ. ಆದ್ರೆ ಏನು ಮಾಡಲಿ,
ಈಗ ಈ ವಿಷಯನ ನಾನು ನಿನಗೆ ಹೇಳೋಕ್ಕಾಗ್ತಾ ಇಲ್ಲ, ಹೇಳ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇವನ್ ಯಾಕೆ ಮತ್ತೆ ಫೋನ್ ಮಾಡ್ತಿದ್ದಾನೆ? ಏನಾಯ್ತು? ಹೇಳೋ ಮಗ, ಏನಾಯ್ತು? ಮಗ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣ. ಯಾಕೋ, ಏನಾಯ್ತು? ಇದು ಎವ್ರಿಥಿಂಗ್ ಓಕೆ? ಅವನು ನಾನು ಹೀಗೆ ಆಡಿದ್ರೆ ಅವನಿಗೆ ಏನೋ ಆಗಿದೆ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಆಗಿರ್ಬೇಕು. ಮಾತಾಡೋ ಮರಯ. ಏನಿಲ್ಲ ಕಣ, ಆಗಲೇ ಇದನ್ನು ಹೇಳಿರಲಿಲ್ಲ, ಹೇಳೋಣ ಅಂತ ಕಾಲ್ ಮಾಡಿದೆ. ಲೇ ಕದಿಮ, ಹೆಂಡತಿ ಜೊತೆ ಟ್ರಿಪ್ ಹೋಗ್ತಿದ್ಯಾ? ನಾನು ನೆನಪಾಗ್ತಿದ್ದೀನ ನಿಂಗೆ? ಇದನ್ನ ನಂಬೇಕು ನಾನು. ಅಟ್ಲೀಸ್ಟ್ ನಾನು ಯಾರು ಅಂತ ನೆನ್ಪಿರ್ತೀನ ನಿಂಗೆ? ಈ ಅಶೋಕ ರಾಮಿಲ್ದೇ ಇರ್ತಾನೇನೋ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಸಾಕು ಡೈಲಾಗ್ ಹೊಡೆದಿದ್ದು. ನಿನ್ನೇ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನನ್ನ ಜೊತೆ ನನ್ನ ಹೆಂಡತಿ ಮತ್ತೆ ಸಿಹಿ ಇರ್ತಾಳೆ. ನೀನು ಆರಾಮಾಗಿ ಹೋಗ್ಬಾ. ಹ್ಞೂ ಕಣ, ನೀನು ಸಿಹಿ ಸೀತಾ ಜೊತೆ ಖುಷಿಯಾಗಿರ್ಬೇಕು. ನನ್ನ ಮಿಸ್ ಮಾಡ್ಕೋಬಾರ್ದು, ಓಕೆನಾ? ಬಾಯ್. ಶ್ಯೂರ್ ಮಗ, ಸೇಫ್ ಜರ್ನಿ. ಬಾಯ್. ಈ ಅಶೋಕ ಯಾಕೋ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿಲ್ವಲ್ಲ? ಅಶೋಕನ್ ಥರನೇ ಆಡ್ತಿಲ್ಲ. ಏನಾಯ್ತು ಇವ್ನಿಗೆ?